ನಿನ್ನೆ ಮನಾಲಿಯಿಂದ ನಾವು ಫುಲ್ಲು ನೈಟ್ ಡ್ರೈವ್ ಮಾಡಿಕೊಂಡು ಇಂಡಿಯಾ ಗೇಟಿಗೆ ಬಂದಿದ್ವಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೇ ಇಂಡಿಯನ್ ಪಾರ್ಲಿಮೆಂಟು. ಇಲ್ಲಿಂದ ನೋಡಿದ್ರೆ ಇಂಡಿಯಾ ಗೇಟು. ಅದು 70,000ಕ್ಕಿಂತ ಹೆಚ್ಚು ಭಾರತದ ಸೈನಿಕರು ಇದು ಮಾಡಿರೋಂತಹ ಸ್ಮಾರಕ ಅಂತೇಳಿ 1917ರಿಂದ 31 ಈ ಟೈಮಿಂಗ್ ಅಲ್ಲೇನೆ ಇಂಡಿಯಾ ಗೇಟ್ ನ ಮನೆಗೆ ರೀಚ್ ಆಗ ಅಷ್ಟರಲ್ಲಿ 7,000 8,000 ಅಷ್ಟು ಕಿಲೋಮೀಟರ್ ಓಡಿರುತ್ತೆ. ರೋಡ್ ಟ್ರಿಪ್ಪೇ ಸಖತ್ತಾಗಿದೆ ಅಲ್ವಾ ಅಂತ ಅನ್ಕೊಂಡು ಏನಂದ್ರೆ ಪೊಲೀಸರು ಅಡ್ಡ ಹಾಕೋಬಿಟ್ರು. ಇದು ಹೈವೇ ಪೆಟ್ರೋಲ್ಸ್ ಅಂತೇಳಿ ಪುದೀನ ಸೊಪ್ಪೆಲ್ಲ ಹಾಕೋರೇನೋ ಗೊತ್ತಿಲ್ಲ, ಸೊಪ್ಪೆಲ್ಲ ಕಾಣಿಸ್ತೈತಿ. 23ನೇ ತಾರೀಕು ಸಂಜೆ 7 ಗಂಟೆಗೆ ರೀಚ್ ಆಗಿದ್ದೀವಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಿನ್ನೆ ಮನಾಲಿಯಿಂದ ನಾವು ಫುಲ್ಲು ನೈಟ್ ಡ್ರೈವ್ ಮಾಡಿಕೊಂಡು ಇಂಡಿಯಾ ಗೇಟಿಗೆ ಬಂದಿದ್ವಿ. ಸೊ ಇವಾಗ ನಾವು ಇಂಡಿಯಾ ಗೇಟಲ್ಲಿದ್ದೀವಿ. ಟಿಫನ್ ಕೂಡ ಇಲ್ಲೇ ಮುಗಿಸ್ಕೊಂಡು ಇವಾಗ ರೆಡಿಯೆಲ್ಲ ಆಗ್ಬಿಟ್ಟು ಬಂದಿದ್ದೀವಿ ಇಂಡಿಯಾ ಗೇಟ್ ಹತ್ರ. ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನೋಡೋಣ ಯಾವ ಥರ ಇದೆ ಅಂತೇಳಿ. ಸೊ ಹೆಂಗಿದ್ರು ಬಂದಿದ್ದೀವಲ್ಲ, ಎಲ್ಲ ಏನೇನು ಕವರ್ ಮಾಡೋಕ್ಕಾಗುತ್ತೆ ಅದು ಎಲ್ಲನೂ ಕವರ್ ಮಾಡೋಣ ಅಂತೇಳಿ ಬಂದಿದ್ದೀವಿ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಇಂಡಿಯಾ ಗೇಟ್ನ. ಸೊ ನಾರ್ತ್ ಇಂಡಿಯಾ ಸೈಡ್ ಬಂದಿರೋದು ನಾವು ಇದೇ ಫಸ್ಟ್ ಟೈಮು. ಸೊ ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟುವರೆಗೂ ಕವರ್ ಮಾಡ್ತೀವಿ ಇವತ್ತು ಮಾತ್ರನೇ. ಇನ್ನಿವತ್ತು ಇಲ್ಲಿ ಇಂಡಿಯಾ ಗೇಟು ಮತ್ತು ಕುತುಬ್ ಮಿನಾರ್ನ ಮುಗಿಸ್ಕೊಂಡು ಹೊರಡ್ತೀವಿ ಮನೆ ಕಡೆ. ಯಾಕೆಂದರೆ ನಮ್ಮ ಟಾರ್ಗೆಟ್ ಇರೋದು ಭಾನುವಾರ ಅಷ್ಟರಲ್ಲಿ ರೀಚ್ ಆಗಬೇಕು ಅಂತೇಳಿ. ಭಾನುವಾರ ರೀಚ್ ಆದರೆ ಇನ್ನು ಮಂಡೆಯಿಂದ ಕೆಲಸಗಳಿಗೆಲ್ಲ ಸ್ಟಾರ್ಟ್ ಮಾಡ್ಕೊಬೋದು ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೇಗಾಗುತ್ತೆ ಅಂತೇಳಿ. ಇನ್ನು ಇಲ್ಲಿ ಮೈಕ್ ಹಾಕೊಂಡಿದ್ದು ಆಫ್ ಆಗೋಗಿತ್ತು. ಸೊ ಇದು ಇಂಡಿಯಾ ಗೇಟ್ ಅಲ್ವಾ. ಸೊ ಇಂಡಿಯಾ ಗೇಟ್ ಆಪೋಸಿಟಲ್ಲೇ ಸ್ವಲ್ಪ ದೂರದಲ್ಲೇ ಕಾಣಿಸುತ್ತೆ ಇಂಡಿಯನ್ ಪಾರ್ಲಿಮೆಂಟ್ ಹೌಸು. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೇ ಇಂಡಿಯನ್ ಪಾರ್ಲಿಮೆಂಟು. ಇಲ್ಲಿಂದ ನೋಡಿದ್ರೆ ಇಂಡಿಯಾ ಗೇಟು. ಸೊ ಮುಂದೆ ಪಾರ್ಕ್ ಥರನೂ ಎಲ್ಲ ಇತ್ತು. ಸೊ ಆ ಕಡೆ ಫೋಟೋ ಸೆಕ್ಷನ್ ಬರಲ್ಲ, ಅಂದರೆ ನಾವು ಇಂಡಿಯಾ ಗೇಟ್ ಮುಂದೆ ನಿಂತ್ಕೊಂಡಿರೋ ಥರ ಏನು ಫೋಟೋಸ್ ತೊಗೊಳ್ತೀವಲ್ಲ ಅದೆಲ್ಲನೂ ರೋಡಿಂದ ಈ ಸೈಡ್, ಅಂದರೆ ಇಂಡಿಯಾ ಗೇಟ್ ಆಪೋಸಿಟ್ ಸೈಡಲ್ಲಿ ಪಾರ್ಕ್ ಥರ ಇದೆ. ಸೊ ಅಲ್ಲೇ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಳ್ಳೋದು. ಇವಾಗ ಅಂಡರ್ ಗ್ರೌಂಡ್ ಹಾಸಿ ಇಂಡಿಯಾ ಗೇಟ್ ಹತ್ರಕ್ಕೆ ಹೋಗಬೇಕು ನಾವು. ಸೊ ಇವಾಗ ಅಂಡರ್ ಗ್ರೌಂಡಲ್ಲಿ ಹೋಗ್ತಾ ಇದ್ವಿ. ಇಂಡಿಯಾ ಗೇಟ್ ಬಗ್ಗೆ ನಿಜವಾಗ್ಲೂ ನನಗೆ ಅಲ್ಲಿವರೆಗೂ ಅಷ್ಟೊಂದು ಐಡಿಯಾನೂ ಇರಲಿಲ್ಲ, ಇದು ಗೊತ್ತಿಲ್ಲ. ಸೊ ಇಂಡಿಯಾ ಗೇಟ್ ಅಂದರೆ ಬಾಸುಮತಿ ಇದರಲ್ಲಿ ಇಂಡಿಯಾ ಗೇಟ್ ಇರುತ್ತಲ್ವ ಆ ಥರ ಅಂದ್ಬಿಟ್ಟು ಅದಾದಮೇಲೆ ನೋಡಿದ್ರೆ ಇವಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ ಅದೇ ಇಂಡಿಯಾ ಗೇಟು. ಬಟ್ ನನಗೆ ಅದ್ರ ಹಿಸ್ಟ್ರಿ ಗೊತ್ತಿರಲಿಲ್ಲ. ಅದಾದಮೇಲೆ ನಾವಲ್ಲಿ ಇಂಡಿಯಾ ಗೇಟ್ಗೆ ಹೋಗ್ತಾ ಇದ್ದೀವಿ ಅಂತಂದಾಗ ಅವಾಗ ಸ್ವಲ್ಪ ಅದ್ರ ಬಗ್ಗೆ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು 70,000ಕ್ಕಿಂತ ಹೆಚ್ಚು ಸೈನಿಕರ ಸ್ಮಾರಕಕ್ಕೆ ಅದು ಏನದು ಒಂದು ಪ್ರತಿಷ್ಠಾಪನೆ ಮಾಡಿರೋದು ಅಂತೇಳಿ. ಸೊ ಆ ಇಂಡಿಯನ್ ಗೇಟ್ ಏನಿದೆ, ನಾವು ಜಸ್ಟ್ ಒಂದು ಹಿಸ್ಟಾರಿಕಲ್ ಪ್ಲೇಸು ಅಥವಾ ಒಂದು ಟೂರಿಸ್ಟ್ ಪ್ಲೇಸು ಅಂತ ಅಂದ್ಕೊಂಡಿದ್ದೆ ನಾನು ಇಷ್ಟು ದಿನ. ಅದಾದಮೇಲೆ ಅಲ್ಲೋದ್ಮೇಲೆ ಗೊತ್ತಾಗಿದ್ದು ನನಗೆ ಅದು 70,000ಕ್ಕಿಂತ ಹೆಚ್ಚು ಭಾರತದ ಸೈನಿಕರು ಇದು ಮಾಡಿರೋಂತಹ ಸ್ಮಾರಕ ಅಂತೇಳಿ. ಸೊ ಮತ್ತು ಅದನ್ನು ಇದನ್ನು ಅಂತಾರಂತೆ, ಏನಂತ, ಈ ಇಂಡಿಯಾ ಗೇಟ್ನ ಧೈರ್ಯ ಮತ್ತು ಧ್ಯಾನಕ್ಕೆ ಏನದು ಸಿಂಬಲ್ ಅಂತಲೂ ಕೂಡ ಕರೀತಾರಂತೆ. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಸೊ ನೀವು ಯಾರಾದರೂ ಇಂಡಿಯಾ ಗೇಟ್ಗೆ ವಿಸಿಟ್ ಮಾಡಿದರೆ ಅಥವಾ ನಿಮ್ಗೆ ಯಾರಿಗಾದ್ರೂ ಈ ಇನ್ಫಾರ್ಮೇಷನ್ ಗೊತ್ತಿತ್ತಾ ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನನಗೂ ಗೊತ್ತಾಗುತ್ತೆ. ನಂತರ ಟ್ಯೂಬ್ಲೈಟ್ ನಾನು ಒಬ್ಳೇನಾ ಬೇರೆಯವರು ಇದ್ದಾರಾ ಅಂತೇಳಿ. ಟ್ಯೂಬ್ಲೈಟ್ ಅಂತೇನಿಲ್ಲ ಅದು. ಹಾಗೆ ಈ ಇಂಡಿಯಾ ಗೇಟನ್ನು ಈ ಮೊದಲನೇ ವಿಶ್ವಯುದ್ಧ ಏನಾಯ್ತಲ್ವ, ಸೊ ಆ ಟೈಮಲ್ಲಿ ಈ ಸೇನೆಗಳಲ್ಲಿ ಯಾರ್ಯಾರು ಸೇನಾಧಿಪತಿಗಳು ಅಥವಾ ಸೈನಿಕರು ಇದ್ರಲ್ವ, ಸೊ ಆ ಸೈನಿಕರ ತಂಡಗಳಿಗೆ ಗೌರವ ಸೂಚಿಸೋಕ್ಕೋಸ್ಕರ ನಿರ್ಮಾಣ ಮಾಡಿದ್ದಂತೆ. ಅಂದರೆ ನಮಗೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆನೇ, ಅಂದರೆ 1917ರಿಂದ 31 ಈ ಟೈಮಿಂಗಲ್ಲೇ ಇಂಡಿಯಾ ಗೇಟ್ನ ನಿರ್ಮಾಣ ಕೂಡ ಮಾಡಿದ್ರಂತೆ. ಸೊ ಇದಿಷ್ಟೆಲ್ಲ ನಮಗೆ ಗೊತ್ತೇ ಇರಲಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಸೊ ಅದಕ್ಕೆ ಇರ್ಬೋದು ಮೋಸ್ಟ್ಲಿ ನಮ್ಮ ದೊಡ್ಡವರು ಹೇಳಿರೋದು, ದೇಶ ಸುದ್ದಿ ನೋಡು ಕೋಶ ಓದಿ ನೋಡು ಅಂತೇಳಿ. ಸೊ 100 ರೂಪೀಸ್ಗೆ 3 ಅಂತೆ ತಗೊಂಡಿದ್ವಿ. ಬೆಂಗಳೂರಲ್ಲಿ 40 ರೂಪೀಸ್ಗೆ ಒಂದು, ನಾನು ಬನಶಂಕರಿಲಿ 40 ರೂಪೀಸ್ಗೆ ಒಂದು ತೊಗೊಂಡಿದ್ದೆ ಈ ಥರದ್ದು. ಇಲ್ಲಿ 100 ರೂಪೀಸ್ಗೆ 3. ಇಯರಿಂಗ್ಸು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿದ್ದು. ಸೊ ತೊಗೊಳ್ಳೋಣ ಅನಿಸ್ತು. ಅದರಲ್ಲೂ ಒಂದು ಪುಟ್ಟ ಹುಡುಗಿ ಮಾರ್ತಾ ಇದ್ದಿದ್ದು. ಸೊ ತೊಗೊಳ್ಳೋಣ ಅಂದ್ಕೊಂಡು ನಾನು ಮತ್ತು ನೀವು ಇಬ್ಬರು ಕೂಡ 100 ರೂಪೀಸ್ಗೆ 3 ಪೇರ್ಸ್ನ ತೊಗೊಂಡ್ವಿ. ಮತ್ತು ಅಲ್ಲೇ ಲೈಮ್ ಸೋಡಾ ಕೂಡ ಇತ್ತು. ಸೊ ಬಿಸಿಲಿಗೂ ಅದಕ್ಕೂ ಏನಾದರೂ ತಣ್ಣಗೆ ಕುಡಿದ್ರೆ ಸಾಕು ಅನ್ನೋ ರೇಂಜಿಗಿತ್ತು. ಓಕೆ ಅಂದ್ಬಿಟ್ಟು ಸರಿ
ಸೋಡಾ ಕುಡಿಯೋಣ ಅಂತೇಳಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲೆ ಇವಾಗ ನಮ್ಮ ಕಾರ್ ಕಡೆನೂ ಹೊರಡ್ತಾ ಇದ್ವಿ. ಇನ್ನು ನಮ್ಮ ಕಾರಲ್ಲಿ ಇದೇ ಫಸ್ಟ್ ಲಾಂಗ್ ಜರ್ನಿ, ನಮ್ಮ ಲೈಫಲ್ಲೂ ಲಾಂಗ್ ಜರ್ನಿ, ನಮ್ಮ ಫಸ್ಟ್ ಕಾರಲ್ಲೂ ಲಾಂಗ್ ಜರ್ನಿ ಅನ್ನೋ ಥರ ಆಯಿತು. ಒಂಥರ ಮೆಮೊರಿ ಕ್ರಿಯೇಟ್ ಮಾಡ್ಕೊಂಡ್ವಿ. ಮತ್ತು ನಮ್ಮ ಕಾರ್ನ ಅದು ಅದೇ ಮೊದಲು ಸ್ಟಾರ್ಟಿಂಗ್ 5000 ಕಿಲೋಮೀಟರ್ಸ್ ಆದಮೇಲೆ ಸರ್ವಿಸಿಗೆ ಬಿಡಬೇಕಿತ್ತು. ನಾವು ಮನೆಯಿಂದ ಸ್ಟಾರ್ಟ್ ಮಾಡಿದಾಗ ಬರೀ 2000 ಕಿಲೋಮೀಟರ್ ಆಗಿತ್ತು ಅಷ್ಟೇ ನೆನೆ. ಇವಾಗ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 7000 8000 ಅಷ್ಟು ಕಿಲೋಮೀಟರ್ ಓಡಿರುತ್ತೆ. ಏಕೆಂದರೆ ನಮ್ಮ ಈ ಅಪ್ ಆ್ಯಂಡ್ ಡೌನ್ ಜರ್ನಿ ಏನಿದೆ, ಈ ಅಪ್ ಆ್ಯಂಡ್ ಡೌನ್ ಜರ್ನಿನೇ 6000 ಕಿಲೋಮೀಟ್ರ್ ಆಗುತ್ತೆ. ನಾವು ಮನೇಲಿ ಎಸ್ಟಿಮೇಟ್ ಆಗಿದ್ದು ಒಂದು 5000 5500 ಕಿಲೋಮೀಟರ್ ಆಗ್ಬೋದು ಅಂತ, ಬಟ್ 6000 ಕಿಲೋಮೀಟ್ರ್ ಆಯಿತು. ಸೊ ನೋಡಿ, ನಮ್ಮ ಗಾಡಿ ನೋಡ್ತಾ ಇದ್ದರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ರಾಷ್ಟ್ರದ ಸ್ಟೇಟದ್ದು ರಿಜಿಸ್ಟ್ರೇಷನ್ ಗಾಡಿಗಳು, MP ಇರ್ಬೋದು, ಡೆಲ್ಲಿ ಇರ್ಬೋದು, ಮಧ್ಯಪ್ರದೇಶ, ರಾಜಸ್ಥಾನ ಇದೇ ಕಾಣಿಸ್ತಾ ಇತ್ತು. ಬಟ್ ನಮ್ಮ KA ಗಾಡಿ ಕಾಣಿಸ್ತಾನೆ ಇರಲಿಲ್ಲ. ನಮ್ಮ KA ಗಾಡಿ ನೋಡಿದ ತಕ್ಷಣ ಸಖತ್ ಖುಷಿ ಆಗ್ತಾಯಿತ್ತು. ಅದರಲ್ಲೂ ನಮ್ಮ ಗಾಡಿ ಒಂಥರ ಎಕ್ಸೈಟಿಂಗ್ ಕೂಡ ಇತ್ತು. ಮತ್ತು ಸಖತ್ತಾಗಿತ್ತು ರೋಡ್ ಟ್ರಿಪ್ಪು. ನಾವು ಅದೇ ಅಂದ್ಕೊಂಡ್ವಿ, ಸುಮ್ಮನೆ ರೋಡ್ ಟ್ರಿಪ್ಪೇ ಸಖತ್ತಾಗಿದೆ ಅಲ್ವಾ ಅಂತ ಅಂದ್ಕೊಂಡು ಚೆನ್ನಾಗಿ ಎಂಜಾಯ್ನ ಕೂಡ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಒಂದು ಸ್ವಲ್ಪ ಕಾರ್ ಹತ್ರ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಅದಾದಮೇಲೆ ನಾವು ಬಂದಿದ್ದು ಕುತುಬ್ ಮಿನಾರ್ಗೆ. ಮೆಟಲ್ ಅಲ್ಲ ನೋಡಲ್ಲಿ ಕಲರ್ ಕುತುಬ್ ಮಿನಾರ್ ಎಲ್ಲ ನೋಡಿಕೊಂಡು ನಾವು ಹೈವೇ ಎತ್ತುತ್ತಿದ್ವಿ. ಹೈವೇ ಎತ್ತುತ್ತಿದ್ದ ಎಂಟ್ರಿ ಕೊಡ್ತಿದ್ದಂಗೆ ಒಂದು ದೊಡ್ಡ ಶಾಕ್. ಏನಂದರೆ ಪೊಲೀಸವ್ರು ಅಡ್ಡ ಹಾಕೋಬಿಟ್ರು. ನಮ್ಗೆ ನಿಜವಾಗ್ಲೂ ಗಾಬರಿ ಆಯಿತು, ಇದು ಯಾಕಪ್ಪ ಎಲ್ಲ ಅಂದರೆ. ಮತ್ತು ಇನ್ನೊಂದು ಕಡೆ ಏನಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ, ಸೊ ಮತ್ತೆ ಯಾಕೆ ಟೆನ್ಷನ್ ಅನ್ನೋದೊಂದು. ಸೊ DL ಕೇಳಿದ್ರು, ಮತ್ತು ಗಾಡಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು, ತೋರಿಸಿದ್ವಿ. ಅದಾದಮೇಲೆ ಕೂಲಿಂಗ್ ಪೇಪರ್ ಅಂದರೆ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತಂತೆ. ಸೊ ನಾವು ಹಾಕ್ಸಿರೋದು 30 ಅಥವಾ 50% ಏನೋ, ಆ ಸ್ಟೇಟಲ್ಲಿ 50% ಏನೋ ಅಷ್ಟೇ, 30% ಅಷ್ಟೇ ಇದೆ ಅಂತ ಅಂದರು. ಸೊ 10,000 ಫೈನು ಅದು ಇದು ಎಲ್ಲ ಹೇಳಿದ್ರು. ಸೊ ಸರ್ ನಮಗೆ ಗೊತ್ತಿಲ್ಲ, ಈ ಥರ ನಮ್ಮ ಸ್ಟೇಟಲ್ಲಿ ಈ ಥರ ಇತ್ತು ಅಂದ್ಬಿಟ್ಟು ನೋಡಿಸ್ಬಿಟ್ಟು, ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿತ್ತಲ್ವ. ಸೊ ಸರಿ ಆಯಿತು ಹೋಗಿ ಅಂತೇಳಿ ಕಳಿಸಿದ್ರು. ಸೊ ಮುಗಿಸ್ಕೊಂಡು ಹೊರಟ್ವಿ ನಾವು ಅಲ್ಲಿಂದ. ಸೊ ರಾಜಸ್ಥಾನದಿಂದ ಮುಂದೆ ಬರ್ತಾ ಇದ್ದೀವಿ ಮುಂಬೈ ರೂಟಲ್ಲಿ. ಇಲ್ಲಿ ಒಂದು ಡಾಬಾದಲ್ಲಿ ಊಟಕ್ಕೆ ಅಂತೆಲ್ಲ ಹಾಕಿದ್ದೀನಿ. ಆಲ್ಮೋಸ್ಟ್ ಏನಿಲ್ಲ ಅಂದರೆ ಹೈವೇದಲ್ಲಿ ಬರೀ ನೋಡಿದ್ವಿ, ಹುಡ್ಕಿದ್ವಿ ಎಲ್ಲೂ ಕರೆಕ್ಟಾಗಿರೋ ಡಾಬಾನೇ ಸಿಕ್ಕಿಲ್ಲ. ಸೊ ಇಲ್ಲಿ ಸದ್ಯಕ್ಕೆ ಹೋಗೋದು ಸಿಕ್ಕಿರೋದ್ರಲ್ಲಿ ಇದೆ ಸ್ವಲ್ಪ ಬೆಟರು. ಹಾಗಾಗಿ ರೈಸ್ ಐಟಮಲ್ಲೆಲ್ಲ ಇಲ್ಲಿ ಚೆನ್ನಾಗಿರಲ್ಲ. ಹಾಗಾಗಿ ನಾವು ರೋಟಿ ಹೇಳಿದ್ದೀವಿ, ರೋಟಿ ಪ್ಲಸ್ ಪನ್ನೀರ್ ಗ್ರೇವಿ ಹೇಳಿದ್ವಿ, ಪ್ಲಸ್ ಟ್ರೈ ಮಾಡೋಣ ಅಂತೇಳಿ ಒಂದು ಹೈದ್ರಾಬಾದಿ ಬಿರಿಯಾನಿನ ಹೇಳಿದ್ವಿ, ಅಂದರೆ ವೆಜ್ ಬಿರಿಯಾನಿನ ಹೇಳಿದ್ದೀವಿ. ನೋಡೋಣ ಹೇಗಿರುತ್ತೆ ಟೇಸ್ಟು, ನೋಡೋಣ ಅದಾದಮೇಲೆ ನೋಡೋಣ ಹೆಂಗೆ ಅನಿಸುತ್ತೆ ಅಂತೇಳಿ. ಸೊ ಇಲ್ಲಿದೆ ರೋಟಿ ಪನ್ನೀರ್ ಮಟರ್ ಗ್ರೇವಿ. ಚೆನ್ನಾಯ್ತಪ್ಪ. ಚೆನ್ನಾಗೈತೇನೋ? ಟೇಸ್ಟ್ ಅಷ್ಟು ಗೊತ್ತಾಗ್ತಾ ಇಲ್ಲ. ಉಪ್ಪು ಖಾರ ಇಲ್ಲ. ಸೊ ಹೈದ್ರಾಬಾದಿ ವೆಜ್ ಬಿರಿಯಾನಿ ನೋಡೋಕೆ ಮಸಪ್ ಸಾರು ಅನ್ನ ಕಲಿಸ್ದಂಗೆ ಐತೆ. ಊಟ ಮುಗಿಸಿ ಒಂದು 10-20 ಕಿಲೋಮೀಟರ್ಸ್ ದೂರ ಬಂದ್ವಿ ಅಷ್ಟೇ. ನಿದ್ದೆ ಬರೋ ಥರ ಆಯಿತು ಅಂತೇಳಿ ಅಲ್ಲಿ ಹೈವೇ ಪ್ಯಾಟ್ರೋಲ್ಸ್ ಎಲ್ಲ ಹೊಸದಾಗಿ ಮಾಡ್ತಾಯಿದ್ದಾರೆ. ಅಂದರೆ ಅಲ್ಲೇನೇ ಶಾಪಿಂಗ್ ಕಾಂಪ್ಲೆಕ್ಸು, ಊಟದ್ದು, ಹೋಟೆಲ್ಲು, ಹಾಸ್ಪಿಟಲು, ಏನೇನು ಬೇಸಿಕ್ ಫೆಸಿಲಿಟೀಸ್ ಬೇಕಲ್ವ ಹೈವೇನಲ್ಲಿ, ಅದೆಲ್ಲನೂ ಒಂದಷ್ಟು ಕಿಲೋಮೀಟರ್ ದೂರದ ಮಿಡ್ಲಲ್ಲಿ, ಅಂದರೆ ಅಷ್ಟು ಡಿಸ್ಟೆನ್ಸ್ಗೆ ಗೌರ್ಮೆಂಟ್ ಕಡೆಯಿಂದ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ನಾವು ಕೂಡ ಸ್ಟೇ ಮಾಡಿದ್ವಿ, ನಮ್ಮದು ಟೆಂಟ್ ಹಾಕ್ಕೊಂಡು ಸ್ಟೇ ಮಾಡಿದ್ವಿ. ನೈಟು ಅಲ್ಲೇ ಸ್ಟೇ ಮಾಡಿದ್ದು. ಬೆಳಗ್ಗೆ ಎದ್ದುಬಿಟ್ಟು ನಾವು ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ವಿ. ಎಲ್ಲರೂ ಮಲ್ಕೊಂಡಿದ್ರು. ಆಬ್ವಿಯಸ್ಲಿ ಗಾಡಿ ಓಡಿಸಿ ಸುಸ್ತಾಗಿರ್ತದೆ, ಅವ್ರಿಗೆ ನಿದ್ದೆ ಮಾಡಿದ್ರೆ ಸಾಕು ಅನ್ನೋ ಥರ ಆಗಿರುತ್ತೆ. ಸೊ ನಮ್ಮ ದನಗೂ ಸ್ವಲ್ಪ ಮಪ್ರ ಥರ ಇತ್ತು. ಸರಿ ಆಯಿತು ಅಂತೇಳಿ ನಾವು ಎಲ್ಲೆಲ್ಲಿ ನಿದ್ದೆ ಬರೋ ಥರ ಆಯ್ತಲ್ಲ ಅಲ್ಲೆಲ್ಲ ಸ್ವಲ್ಪ ನಿಲ್ಲಿಸ್ಬಿಟ್ಟು ಮುಖ ತೊಳ್ಕೊಳ್ಳೋದಾಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಇತ್ತು ಆ ಥರದಲ್ಲಿ ತೊಗೊಂಡ್ವಿ. ನೀವು ಲೆಫ್ಟಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದೇ ನಾನು ಆಗಲೇ ಹೇಳಿದ್ದು ಹೈವೇ ಪೆಟ್ರೋಲ್ಸ್ ಅಂತೇಳಿ. ಸೊ ಮನುಷ್ಯನಿಗೆ ಬೇಸಿಕ್ಕಾಗಿ ಏನೆಲ್ಲ ಬೇಕು ಟ್ರಾವೆಲ್ ಟೈಮಲ್ಲಿ ಅದೆಲ್ಲನೂ ಸಿಗುತ್ತೆ. ಸ್ಟೇ ಇರ್ಬೋದು, ಹಾಸ್ಪಿಟಲ್ಲು, ಹೋಟೆಲ್ಲು, ರೆಸ್ಟೋರೆಂಟ್ಸು, ಮತ್ತು ವಾಶ್ರೂಮ್ಸ್ ಇರ್ಬೋದು, ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಅಂದರೆ ಚಿಕ್ಕ ಪುಟ್ಟ ಶಾಪಿಂಗ್ ಬೇಸಿಕ್ ಐಟಮ್ಸ್ದೆಲ್ಲನೂ ಆ ಥರ ಅರೇಂಜ್ ಮಾಡಿದರು. ಸ್ವಲ್ಪ ದೂರ ಮುಂದೆ ಬರ್ತಾ ಬರ್ತಾ ಬೆಳಗ್ಗೆ ಆಯಿತು. ಸೊ
ಟೀ ಕುಡಿಯೋಣ, ಎಲ್ಲಾದರೂ ಟೀ ಸಿಕ್ಕಿದ್ರೆ ಅಂತೇಳಿ ನೋಡಿಕೊಂಡು ಸೈಡಿಗೆ ಬಂದ್ವಿ. ಮತ್ತು ಅಲ್ಲೆಲ್ಲನೂ ಇವಾಗ ಬಿಸಿಲು ಬೇಸಿಗೆಗಾಲ ಜಾಸ್ತಿ ಆಗಿರೋದ್ರಿಂದ ಮಳೆನೂ ಕಮ್ಮಿ, ಹಾಗಾಗಿ ಗಿಡಗಳೆಲ್ಲ ಒಂಥರ ಬಾಡೋಗಿರೋ ಥರ ಎಲ್ಲ ಒಣಗೋದಂಗೆ ಆಗ್ಬಿಟ್ಟಿತ್ತು. ಒಂಥರ ಬರಡು ಭೂಮಿ ಥರ ಕಾಣಿಸ್ತಾ ಇತ್ತು. ಸೊ ನಮಗೆ ನಮ್ಮ ಇದರಲ್ಲೆಲ್ಲ ಗ್ರೀನರಿ ನೋಡಿ ಮತ್ತು ಮೊನ್ನೆ ಕೂಡ ಎಲ್ಲ ಹಿಮಾಲಯದಲ್ಲೆಲ್ಲ ಸ್ವಲ್ಪ ಗ್ರೀನರಿ ಥರನೇ ಇತ್ತು. ಆದರೆ ಆಪಲ್ ಟ್ರೀಸ್ ಮಾತ್ರ ಫುಲ್ಲು ಒಣಗೋಗಿತ್ತು ನೋಡಿ. ಸೊ ಅಂದರೆ ವಾತಾವರಣ ಆಗಿರ್ಬೋದು, ಜಾಗ ಆಗಿರ್ಬೋದು, ಅಲ್ಲಿನ ಹವಾಮಾನಕ್ಕೆ ತಕ್ಕಂತೆ ಹಂಗೆ ಇರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಕೂಡ ನೋಡ್ಕೊಂಡು ಬಂದ್ವಿ. ಇನ್ನು ಈ ಜರ್ನಿಲಿ ಏನಂದರೆ ರೋಡ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಅಂದರೆ ಇವಾಗ ಹೆಂಗೆ ಅಂದರೆ 100%ಅಲ್ಲಿ ಒಂದು 10% ಅಷ್ಟೇ ನಾವು ರೋಡ್ ಚೆನ್ನಾಗಿಲ್ಲ ಅಥವಾ ಆ ಥರದ್ದೇನಾದರೂ ಸಿಕ್ತು ಅಂತಂದರೆ, ಅದು ಬಿಟ್ಟರೆ ಎಲ್ಲ ಕಡೆಯೂ ರೋಡ್ ಸಖತ್ತಾಗಿತ್ತು. ಹಾಗಾಗೇ ಜರ್ನಿ ಸ್ಮೂತಾಗಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನಾವೇನಾದರೂ ಫ್ರೆಶ್ ಅಪ್ ಆಗಬೇಕಂದ್ರೆ ಹೋಟೆಲ್ಸ್ ಅಥವಾ ಊಟಕ್ಕೇನು ಹೋಗ್ತಾ ಇದ್ವಲ್ಲ ಅಲ್ಲೇ ಫ್ರೆಶ್ ಅಪ್ ಕೂಡ ಆಗ್ತಾ ಇದ್ವಿ. ಎಕ್ಸ್ಪ್ರೆಷನ್ ಮಿಸ್ ಆಗೋಯ್ತು. ಸೊ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಗೋಧಿ ಇವ್ರದಿಲ್ಲ. ಸೊ ಇಲ್ಲೊಂದು ಹತ್ರ ಟೀಗೆ ಅಂತೇಳಿ ಹಾಕಿದ್ದೀವಿ. ಇಲ್ಲಿ ನನ್ನ ಮಗ ಕಬ್ನಾಳ್ ಬೇಕಂದ್ಬಿಟ್ಟು ಕಬ್ನಾಳ್ ಕುಡಿತವನೆ. ನನಗೆಲ್ಲ ಟೀ ಹೇಳಿದ್ದಾರೆ ನಮ್ಮ ಯಜಮಾನ್ರು. ಮೀಸೆ ಬಂದೈತೆ, ಮೀಸೆ ವೈಟ್ ಮೀಸೆ ಬಂದೈತೆ, ಮುತ್ಕಾಗೋಗೋನೆ. ಮೇಕೆ ಹಾಲು ಟೇಸ್ಟ್ ಹೆಂಗೈತೆ? ಚೆನ್ನಾಗೈತೆ ಅಂದ್ರೆ ಟೇಸ್ಟು. ಮಹಾರಾಷ್ಟ್ರ ಚಾಯ್ ಅಲ್ಲ, ಇದರಲ್ಲಿ ನೋಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಹಾಕೋರೇನೋ ಗೊತ್ತಿಲ್ಲ, ಸೊಪ್ಪೆಲ್ಲ ಕಾಣಿಸ್ತೈತೆ. ಗ್ರೀನಾಗಿ ಕಾಣಿಸ್ತೈತೆ ಅದನ್ನು. ಇನ್ನು ಕಂಟಿನ್ಯೂಯಸ್ ಜರ್ನಿ ಮಾಡಿ ಸುಸ್ತಾಗಿ ಧನು ಡ್ರೈವ್ ಮಾಡುವಾಗ ನನ್ನ ತಮ್ಮ ಮಲ್ಕೊಳ್ತಾ ಇದ್ದ, ನನ್ನ ತಮ್ಮ ಡ್ರೈವ್ ಮಾಡುವಾಗ ಧನು ಮಲ್ಕೊಳ್ತಾ ಇದ್ರು. ಸೊ ಹೀಗೆ ಮಾಡಿಕೊಂಡು ಜರ್ನಿ ಸಾಕ್ಕೊಂಡು ನಾವು ಭಾನುವಾರ 1 ಗಂಟೆ ಆಗಿತ್ತು ರೀಚ್ ಆದಾಗ ಮಮ್ಮಿ ಮನೆ. ಸೊ ಮಮ್ಮಿ ಮನೆಯಲ್ಲಿ ಇದ್ಬಿಟ್ಟು ಊಟ ಗೀಟ ಮುಗಿಸ್ಕೊಂಡು ಅಲ್ಲೇ ಮಮ್ಮಿ ನಾವು ಬರ್ತೀವಿ ಅನ್ನೋದು ಗೊತ್ತಾಗಿ ತುಂಬ ದಿನ ಆದಮೇಲೆ ಬರ್ತಾ ಇದ್ದೀರಾ, ಸೊ ಊಟ ಎಲ್ಲ ಸೆಟ್ ಆಗಿರಲ್ಲ ಅಂಥೇಳಿ ಚಿಕನ್ ಎಲ್ಲ ತೊಗೊಂಬಂದಿದ್ರು, ಚಿಕನ್ನು ಮಟನು. ಸೊ ಹಾಗಾಗಿ ಮಮ್ಮಿ ಮನೆಯಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ನಮ್ಮ ಮನೆಗೆ ಬಂದಾಗ 6:30-7 ಗಂಟೆ ಆಗಿತ್ತು. ಸೊ 13ನೇ ತಾರೀಕು ಸಂಜೆ 7 ಗಂಟೆಗೆ ನಾವು ನಮ್ಮ ಮನೆ ಬಿಟ್ಟಿದ್ದು, ಮತ್ತು 23ನೇ ತಾರೀಕು ಸಂಜೆ 7 ಗಂಟೆಗೆ ರೀಚ್ ಆಗಿದ್ದೀವಿ. ನನ್ನ ಮಗ ಅಂತೂ ಕಾರಲ್ಲಿ ಮಲ್ಕೊಂಡ್ರೆ ಸಾಕು ನಿದ್ದೆ ಬರ್ತಾ ಇದ್ದ. ಮತ್ತು ಬೆಳಗ್ಗೆ ಟೈಮಲ್ಲಿ ಅವ್ನು ಎದ್ದಿದಾಗ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅನಿಸ್ತಾಯಿತ್ತು. ಬಟ್ ಆದರೂ ಭಾರಿ ಏನು ಕಷ್ಟ ಅನಿಸ್ಲಿಲ್ಲ, ಆರಾಮಾಗಿ ಹೇಳಿದ ಮಾತು ಕೇಳ್ಕೊಂಡು ಸ್ವಲ್ಪ ಇದ್ದ. ನಾವು ಎಲ್ಲಿ ಇನ್ನೂ ಜಾಸ್ತಿ ಹಠ ಮಾಡ್ತಾನೋ ಅಂತೇಳಿ ಅಂದ್ಕೊಂಡಿದ್ವಿ, ಬಟ್ ಎಕ್ಸ್ಪೆಕ್ಟ್ ಮಾಡಿದ್ದಷ್ಟೇನಿಲ್ಲ. ಇನ್ನು ನಮ್ಮ ಕಾರ್ ನೋಡಿ ಎಷ್ಟು ಫುಲ್ಲು ಗಲೀಜಾಗ್ಬಿಟ್ಟಿದೆ, ಎಲ್ಲ ಫುಲ್ಲು ವಾಶಿಗೆ ಬಿಡಬೇಕು. ಇನ್ನು ಇವೆಲ್ಲ ಐಟಮ್ ಎಲ್ಲ ತೆಗೆದುಬಿಟ್ಟು ಅಸೆಂಬಲ್ ಮಾಡಿ ಇದೇ ಒಂದು ದಿನದ ಫುಲ್ಲು ದೊಡ್ಡ ಕೆಲಸ ಆಗಿಬಿಡುತ್ತೆ. ಸೊ ಇದಿಷ್ಟು ನಮ್ಮ ನಾರ್ತ್ ಇಂಡಿಯಾ ಅಥವಾ ಪ್ರಯಾಗ್ರಾಜ್ ಟ್ರಿಪ್ನ ಟ್ರಾವೆಲ್ ಡೈರೀಸ್ ಆಗಿರುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಸೊ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬ್ಯೂಟಿಫುಲ್ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.